ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ 2024 ಸೀಸನ್ 2. ವೀಕ್ಷಕರೇ, ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆ ಹಾಗೆ ಕೊಡುಗೆ ಹೀಗೆ ಸಾಕಷ್ಟು ರೀತಿಯಾದಂತಹ ಆಯಾಮಗಳಲ್ಲಿ ಬೆಳೆದು ಬಂದಂತಹ ಹಾದಿ ಹೇಗಿರುತ್ತೆ, ಇನ್ನು ಮುಂಬರುವಂತಹ ಜನರಿಗೆ ಉದ್ಯಮ ಕ್ಷೇತ್ರಕ್ಕೆ ಕಾಲಿಡಬೇಕು ಅನ್ನೋರಿಗೆ ಯಾವ ರೀತಿಯಾದಂತಹ ಕಿವಿಮಾತುಗಳನ್ನು ಹೇಳ್ತಾರೆ. ಸೊ ಹಾಗಾದಾಗ ನಾವು ಸಾಧಕರನ್ನ ಪರಿಚಯ ಮಾಡಲೇಬೇಕಾಗುತ್ತೆ. ಸೊ ಸಾಧಕರ ಸಾಧನೆಯ ಹಿಂದಿನ ಶ್ರಮ ಏನು ಅನ್ನೋದನ್ನ ಪರಿಚಯ ಮಾಡೋದಕ್ಕೆ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಫೀಟ್ ವೇದ ವೆಲ್ನೆಸ್ ನ ಕಂಪನಿಯ ಸಿಇಒ ಆಗಿರಬಹುದು, ಪ್ರಮೋಷನ್ಸ್ ಹೆಡ್, ಹಾಗೆ ನಮ್ಮ ಜೊತೆಗೆ ಆಪರೇಷನ್ಸ್ ಹೆಡ್ ಕೂಡ ಇದ್ದಾರೆ. ಎಲ್ಲರನ್ನ ಕಾರ್ಯಕ್ರಮಕ್ಕೆ ನಾನು ಬರಮಾಡ್ಕೊಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಮ್ಮ ಜೊತೆಗಿದ್ದಾರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯ ಪುರಸ್ಕೃತರು ಕೂಡ ಇವರು, ಹಾಗೆ ಫೀಟ್ ವೇದ ವೆಲ್ನೆಸ್ ನ ಪ್ರಮೋಷನ್ಸ್ ಹೆಡ್ ಕೂಡ ಡಾಕ್ಟರ್ ಪಂಡ್ರಿ ಬಿರಾದರ್ ಅವರು. ಸರ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಈ ಒಂದು ಕಂಪನಿಯ ಸಿಇಒ ಅಂಡ್ ಫೌಂಡರ್ ಆಗಿರುವಂತಹ ಮಂಜುನಾಥ್ ಎಸ್ ಕೋಳಿ ಅವರಿದ್ದಾರೆ. ಸರ್ ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಮನುಷ್ಯನಿಗೆ ದೇಹದ ಪ್ರತಿಯೊಂದು ಅಂಗಾಂಗವೂ ಕೂಡ ಬಹಳಾನೇ ಮುಖ್ಯ ಆಗುತ್ತೆ ಆರೋಗ್ಯದ ದೃಷ್ಟಿಯಲ್ಲಿ ನಾವು ಗಮನಿಸೋದಾದ್ರೆ. ನಿಮ್ಗೆ ಫೀಟ್ ವೇದ ವೆಲ್ನೆಸ್ ಅನ್ನುವಂತಹ ಒಂದು ಹೆಸರಿನ ಕಂಪನಿಯನ್ನ ಯಾಕೆ ಆರಂಭ ಮಾಡಬೇಕು ಅಂತ ಅನ್ನಿಸ್ತು? ಪ್ರಮುಖವಾಗಿ ಮನುಷ್ಯನ ಪಾದ ನಮ್ಗಳಿಗೆ ಯಾಕೆ ಅತಿ ಮುಖ್ಯ ಅಥವಾ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಅಂತ ಹೇಳ್ತೀರಿ, ಹೇಗೆ? ಬೇಸಿಕಲಿ ಈ ಫೀಟ್ ವೇದ ವೆಲ್ನೆಸ್ ಯಾಕೆ ಅಂತ ಹೇಳ್ಬೇಕಂತಂದ್ರೆ ಇದ್ರ ಹಿನ್ನೆಲೆ ಅಂದ್ರೆ ಲೈಕ್ ಐ ಆಮ್ ನಾಟ್ ಹೆಲ್ತ್ ಫೀಲ್ಡ್ ಇಂದ ಬಂದಿರೋದಲ್ಲ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಕ್ಚುಲಿ. ಬಟ್ ಮೊದಲಿಂದನೂ ಏನೋ ಒಂದು ಇಂಡಸ್ಟ್ರಿ ಮಾಡ್ಬೇಕಂತ ಇತ್ತು. ನಮ್ದೇ ಓನ್ ಸಾಫ್ಟ್ವೇರ್ ಕಂಪ್ನಿನೂ ಇದೆ. ಸೊ ಓವರ್ ಆಲ್ 20 years ಎಕ್ಸ್ಪೀರಿಯನ್ಸ್ ಇರೋದು ನಮ್ದು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ. ಸೊ ಐ ವರ್ಕ್ಡ್ ಇನ್ 32 countries. ಸೊ 32 ದೇಶದಲ್ಲಿ ಕೆಲಸ ಮಾಡಿ ಎಲ್ಲೋ ಒಂದ್ ಕಡೆ ಬೆಲ್ಜಿಯಂ ಅಲ್ಲಿ ಇದ್ದಾಗ ಈ ಕಾನ್ಸೆಪ್ಟ್ ಬಗ್ಗೆ ಬಂದಿದ್ದು. ಜಸ್ಟ್ ದಟ್ ಇಸ್ ಸ್ಪಾರ್ಕ್ಡ್ ಅಷ್ಟೇ. ಅದಾಗಿ ಐ ಲೆಫ್ಟ್ ಮೈ ಜಾಬ್ ಇನ್ 2019 ಅಂಡ್ ಐ ಸ್ಟಾರ್ಟೆಡ್ ಮೈ ಓನ್ ಸಾಫ್ಟ್ವೇರ್ ಕಂಪ್ನಿ. ಸೊ ನನಗೆ ಸಾಫ್ಟ್ವೇರ್, ಹೆಲ್ತ್, ಅಗ್ರಿ 3 ಕಡೆ ಬರ್ಬೇಕಂತ ಇತ್ತು. ಸಾಫ್ಟ್ವೇರ್ ಸ್ಟಾರ್ಟ್ ಮಾಡಿದಾಗ ಹೆಲ್ತ್ ಅಲ್ಲಿ ಏನ್ ಮಾಡೋಣ, ಐ ಆಮ್ ನಾಟ್ ದ್ಯಾಟ್ ಫೀಲ್ಡ್. ಬಟ್ ಆಮೇಲೆ ಅದು ಅವತ್ತು ಸ್ಪಾರ್ಕ್ ಆಗಿರೋದನ್ನ ನಾನು ಮತ್ತೆ ಒಂದ್ಸರಿ ಡೆಲ್ಲಿನಲ್ಲಿ ನೋಡಿದಾಗ ವಿ ಕ್ಯಾನ್ ಸ್ಟಾರ್ಟ್ ಇಟ್ ವೇರ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ವಿದೌಟ್ ಎನಿ ಇಂಟೆಕ್, ಪೀಪಲ್ ವಿಲ್ ಬಿ ಹ್ಯಾಪಿ ವಿತ್ ದೇರ್ ಹೆಲ್ತ್ ಲೈಫ್ ಅಂತ ಇದನ್ನ ಸ್ಟಾರ್ಟ್ ಮಾಡಿದ್ದು. ಫಿಟ್ ವೇದ ಅನ್ನೋದು ಏನಂತಂದ್ರೆ ಲೈಕ್ ಫೀಟ್ ಅನ್ನೋದು ಇವಾಗ ನಮ್ದು ಬಾಡಿ ಹೊರಗಡೆ ಎಲ್ಲ ಆರ್ಗನ್ಸ್ ನರ್ವ್ಸ್ ಟರ್ಮಿನೇಟ್ ಆಗೋದು ಪಾದದಲ್ಲಿ. ಅದಕ್ಕಾಗಿ ನಾವು ಅದನ್ನ ಫೀಟ್ ಅಂತ ಹೆಸರಿಟ್ಬಿಟ್ಟು ಅದ್ರದ್ದು ವೇದ ಏನಿದೆ ಅಂತ ಹೇಳೋಣ ಅಂತ ಫೀಟ್ ವೇದ ಅಂತ ಕಂಬೈನ್ ಮಾಡಿದ್ದು. ಓಕೆ, ಇನಿಷಿಯಲ್ ಡೇಸ್ ಅಲ್ಲಿ ಫೀಟ್ ವೇದ ವೆಲ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಯಾರಾದ್ರೂ ಇನ್ಸ್ಪಿರೇಷನ್ ಅಂತ ಇದಾರಾ? ಆಕ್ಚುಲಿ ಆ ತರ ಇನ್ಸ್ಪಿರೇಷನ್ ಅಂತ ಏನಿಲ್ಲ, ಬಟ್ ನಾವು ನೋಡ್ತಾ ಇದ್ವಿ ಲೈಕ್ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇವಾಗ ಹೆಂಗ್ ಮೆಡಿಕಲ್ ಲೈನ್ ಆಮೇಲೆ ಮೆಡಿಕಲ್ ಥಿಂಗ್ಸ್ ಹೆಂಗ್ ಹೋಗ್ತಾ ಇದೆ ಅಂತ. ಇವಾಗ ಸ್ಮಾಲ್ ಏನೇ ಆಗಿದೆ ಅಂತಂದ್ರೂ ವಿ ಹ್ಯಾವ್ ಟು ಅಡಾಪ್ಟ್ ಅಂಡ್ ಅಡಿಕ್ಟ್ ಟು ದ ಮೆಡಿಸಿನ್ಸ್. ಸೊ ಅದು ಬೇಡ, ಅದಿಲ್ಲದೆ ಏನಾದ್ರು ಮಾಡಬಹುದಾ, ಅಂಡ್ ದಟ್ ಈಸ್ ಆಲ್ಸೋ ಇನ್ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ವಿಚ್ ಪೀಪಲ್ ಕ್ಯಾನ್ ಆಪ್ಟ್ ಇಟ್ ಅಂತ. ಅಂಡ್ ಆಲ್ಸೋ ಇದ್ರ ಒಟ್ಟಿಗೆ ನಾವು ಒಂದು ಬಿಸ್ನೆಸ್ ಮಾಡೆಲ್ ಕ್ರಿಯೇಟ್ ಮಾಡೋಣ ಅನ್ನೋ ಕಾನ್ಸೆಪ್ಟ್ ಗೆ ಹೋಗಿದ್ದು. ಸೊ ನೌ ದೇರ್ ಆರ್ ಮೆನಿ ಪೀಪಲ್ ಬೆನಿಫಿಟಿಂಗ್ ಔಟ್ ಆಫ್ ಇಟ್. ಅಕ್ರಾಸ್ ಬ್ಯಾಂಗ್ಳೂರ್ ಎಷ್ಟು ಬ್ರಾಂಚಸ್ ಓಪನ್ ಆಗಿದೆ ಸರ್ ಈಗ ಆಲ್ರೆಡಿ? ಸೊ ಓವರ್ ಆಲ್ ವಿ ಹ್ಯಾವ್ 314 centers ಇನ್ ದ ಸ್ಪ್ಯಾನ್ ಆಫ್ 9 months. ಗ್ರೇಟ್. 9 ತಿಂಗಳಲ್ಲೇ ನಮ್ದು 9 centers ಇದೆ. ಆಮೇಲೆ 4 ಫ್ರಾಂಚೈಸ್ ಇದೆ, ಪ್ಲಸ್ 4 ಡಿಸ್ಟ್ರಿಬ್ಯೂಟರ್ಸ್ ಇದೆ. ಅದ್ ಬಿಟ್ಟು ಅವರ್ ಪ್ರೆಸೆನ್ಸ್ ಇಸ್ ಇನ್ ಬೇರೆ ದೇಶದಲ್ಲೂ ಇದೆ. ಇವಾಗ ಆಲ್ರೆಡಿ ವಿ ಆರ್ ಆಪರೇಟಿಂಗ್ ಫ್ರಮ್ 2 countries. So one is in Sri Lanka and India, and very soon we are planning for Malaysia, Dubai and all. Okay, so ಇವಾಗ ಪ್ರಾಡಕ್ಟ್ಸ್ ಗೆ ಆ ತರ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಗಾಡ್ಸ್ ಗ್ರೇಸ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್. ಅಂಡ್ ಇವಾಗ ನಮ್ಗೆ ಒಂದು ಖುಷಿ ಏನಂತಂದ್ರೆ ಜನರಿಗೆ ತುಂಬಾ ಒಳ್ಳೆ ಆರೋಗ್ಯನೂ ಕೊಡ್ತಾ ಇದೀವಿ. ಅಂಡ್ ವಿ ಆರ್ ಕ್ರಿಯೇಟಿಂಗ್ ಸಮ್ ಬಿಸ್ನೆಸ್ ಅಪಾರ್ಚುನಿಟಿ ಫಾರ್ ಅಪ್ಕಮಿಂಗ್ ಎಂಟರ್ಪ್ರೆನರ್ಸ್ ಆಲ್ಸೋ. ಓಕೆ, ಇನ್ ಫ್ರಾಂಚೈಸಿ ಬೇಕು ಅಂತ ಅನ್ಕೊಳ್ಳೋರಿಗೆ, ಕಾರ್ಯಕ್ರಮ ನೋಡ್ತಾ ಇರೋರಿಗೆ ಯಾವ ರೀತಿಯಾಗಿ ನಿಮ್ಮನ್ನ ಸಂಪರ್ಕಿಸಬೇಕು ಅಂತ ಹೇಳ್ತೀರಿ? ಇವಾಗ ಅವ್ರು ನಮ್ಮ ವೆಬ್ಸೈಟ್ ಮುಖಾಂತರ ಸಂಪರ್ಕಿಸಬಹುದು, ಇಲ್ಲ ಈ ಕೊನೆಯದಾಗಿ ಇದ್ರಲ್ಲಿ ಒಂದು ನಂಬರ್ ನಾವು ಕೊಟ್ಟಿರ್ತೀವಿ, ಆ ನಂಬರ್ಗೆ ನಮ್ಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲ ನಮ್ದು ರಾಜಾಜನಗರದಲ್ಲಿ ಆಫೀಸ್ ಇದೆ, ಆ ಆಫೀಸಿಗೆ ಬಂದು ಅವ್ರು ವಿಸಿಟ್ ಮಾಡ್ಕೋಬಹುದು. ಇಲ್ಲ ಫೀಟ್ ವೇದ ನಮ್ದೇ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಹೋಗಿ ನೋಡಬಹುದು. ಅಲ್ಲಿ ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ಇನ್ನು ಫೀಟ್ ವೇದ ಅಂದ ಕೂಡಲೇ ನಮ್ಗೆ ಅನ್ಸುತ್ತೆ ಪಾದಗಳನ್ನ ಆರೈಕೆ ಮಾಡಬೇಕು, ಜೊತೆಗೆ ಪಾದಗಳಿಂದ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಸೊ ಸಣ್ಣದಾಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ ಸರ್, ಈಗ ಒಂದ್ ಬೇಸಿಕ್ ನಾನು ಹೇಳ್ತೀನಿ, ಬೆನಿಫಿಟ್ಸ್ ಪಂಡ್ರಿ ಸರ್ ಅವ್ರು ಹೇಳ್ತಾರೆ ನಿಮ್ಗೆ. ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಇವಾಗ ಮೊದಲೆಲ್ಲ ನಾವು ಚಪ್ಪಲಿ ಹಾಕದೆ ಎಲ್ಲ ಕಡೆ ಓಡಾಡ್ತಾ ಇದ್ವಿ. ಬಟ್ ಇವಾಗ ನಾವು ಮನೆಗಳಲ್ಲೂ ಸ್ಲೀಪರು ಅದೆಲ್ಲ ಹಾಕೊಂಡು ಓಡಾಡ್ತೀವಿ. ಅದರಿಂದ ಏನಾಗುತ್ತೆ ಅಂದ್ರೆ ನಮ್ದು ನರ್ವ್ಸ್ ಏನ್ ಟರ್ಮಿನೇಟ್ ಆಗಿರುತ್ತೆ ಎಲ್ಲ ಆರ್ಗನ್ಸ್, ಅದಕ್ಕೆ ಕರೆಕ್ಟ್ ಆಗಿ ಹಿಟ್ ಆಗಲ್ಲ. ಅದರಿಂದ ನಿಮ್ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರ್ ಆಗಲ್ಲ. ಈಗ ಇದಕ್ಕೆ ನಾವು ಅಕ್ಯುಪ್ರೆಷರ್ ಪಾಯಿಂಟ್ ಇಟ್ಬಿಟ್ಟು ಕಂಚಿನ ಪ್ಲೇಟ್ ಇಂದ ನಾವು ಮಸಾಜರ್ ಇಕ್ವಿಪ್ಮೆಂಟ್ ಅನ್ನ ರೆಡಿ ಮಾಡಿದೀವಿ. ಅದು ನಿಮ್ಮ ಎಲ್ಲ ಆಕ್ಟಿವ್ ನರ್ವ್ಸ್ ಅನ್ನ ಆಕ್ಟಿವೇಟ್ ಮಾಡುತ್ತೆ.
ಸೊ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರ್ ಆಗಿ ಆಗೋದ್ರಿಂದ ಆಲ್ಮೋಸ್ಟ್ ಮೆಜಾರಿಟಿ ಪ್ರಾಬ್ಲಮ್ ನಿಮ್ದು ಸಾಲ್ವ್ ಆಗುತ್ತೆ. ಮೇನ್ ಮಂಡಿ ನೋವಾಗಿರ್ಬೋದು, ನಿದ್ರೆ ಬರದೇ ಇರ್ಬೋದಾಗಿರ್ಬೋದು, ಹೊಟ್ಟೆ ನೋವು, ಅಸಿಡಿಟಿ ಪ್ರಾಬ್ಲಮ್ಸು, ಹೇರ್ ಫಾಲ್ಸು, ಸ್ಕಿನ್ ಗ್ರೋನೆಸ್, ಇದೆಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ. ದಟ್ ಈಸ್ ಜಸ್ಟ್ 10 ಮಿನಿಟ್ಸ್ ಥೆರಪಿ. 5 ನಿಮಿಷ ಕ್ಲಾಕ್ ವೈಸು, 5 ನಿಮಿಷ ಆಂಟಿ ಕ್ಲಾಕ್ ವೈಸ್ ಆಗುತ್ತೆ. ಆಮೇಲೆ ಇದು ಈಗ ನಾವೇನು ಮಾಡ್ತಾ ಇರೋದು ಹೊಸದಲ್ಲ, ಇದು ನಮ್ದು ಹಳೆ ಪದ್ಧತಿನೇ. ಸೊ ಕಂಚಿಗೆ ಆ ಗುಣ ಇದೆ. ಸೊ ಕಂಚನ್ನ ತಗೊಳ್ಬೇಕಂತ ಈಗ ನಾವು ಅದಕ್ಕೆ ಒಂದು ಸ್ವಲ್ಪ ಟೆಕ್ನಿಕಲ್ ಟಚ್ ಕೊಟ್ಟು ಬಿಸ್ನೆಸ್ ಮಾಡೆಲ್ ಆಗಿ ಕನ್ವರ್ಟ್ ಮಾಡಿ ವಿ ಆರ್ ಟೇಕಿಂಗ್ ಇಟ್. ಓಕೆ, ಇನ್ನು ನಾನು ಪಂಡ್ರಿ ಸರ್ ಬಳಿ ಹೋಗ್ತೀನಿ. ಸರ್, ವಿಶೇಷ ಅಂತ ಅಂದ್ರೆ ನಮ್ಗನ್ಸುತ್ತೆ ಪಾದಗಳನ್ನ ನಾವು ಯಾಕೆ ಆರೈಕೆ ಮಾಡ್ಕೊಳ್ಬೇಕು, ಏನೋ ಪೆಡಿಕ್ಯೂರ್ ಅಂತೆ ಮೆನಿಕ್ಯೂರ್ ಅಂತೆ ಮಾಡ್ಕೊಂಡ್ಬಿಡ್ತೀವಿ ಹೆಣ್ಮಕ್ಳು, ಬಟ್ ಗಂಡು ಮಕ್ಳು ಅದನ್ನು ಕೂಡ ಮಾಡ್ಕೊಳ್ಳಲ್ಲ. ಸೊ ಕಸ್ಟಮರ್ಸ್ಗೆ ಯಾವ ರೀತಿ ಬೆನಿಫಿಟ್ ಇದು ಹೆಲ್ಪ್ಫುಲ್ ಅಂತ ಹೇಳಕ್ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ಈ ಫೀಟ್ ವೇದ ಏನು ಮಷೀನ್ ಇದೆ, ಇದು ತುಂಬ ಉಪಯೋಗ ಬರುವಂಥದ್ದು ಮತ್ತು ತುಂಬ ಬೆನಿಫಿಟ್ಸ್ ಕೊಡುತ್ತೆ. ಯಾಕೆ ಏನಪ್ಪ ಅಂದರೆ ಇವ್ರ ಇನ್ವೆಂಟರ್ ಏನು ಹೇಳ್ತಾರೆ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಗೆ ರೋಗ ಬರಲಿಕ್ಕೆ 3 ಕಾರಣಗಳು. ಒಂದು ಬ್ಲಡ್ ಸರ್ಕ್ಯುಲೇಷನು, ಇನ್ನೊಂದು ಸ್ಲೀಪು, ಇನ್ನೊಂದು ಆಕ್ಸಿಜನ್ ಲೆವೆಲು. ಈ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಎಷ್ಟು ಚೆನ್ನಾಗಿತ್ತು ಅಷ್ಟು ನಮಗೆ ಒಳ್ಳೆಯ ಆರೋಗ್ಯ ಬರುತ್ತೆ. ಈಗ ಎರಡನೇದೇನಪ್ಪ ಸ್ಲೀಪು, ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು. ಮೂರನೇದಾಗಿ ಆಕ್ಸಿಜನ್ ಲೆವೆಲ್ ಮೇಂಟೈನ್ ಮಾಡಬೇಕು. ಈ 99% ಜನರು ವಾಕಿಂಗ್ ಹೋಗಲ್ಲ. ವಾಕಿಂಗ್ ಹೋದರೆ ಸ್ಲೀಪ್ ಹಾಕೊಂಡು ಹೋಗ್ತಾರೆ, ಅಂದರೆ ಸ್ಲೀಪರು ಶೂಗೆ ಹಾಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಅವ್ರೇನು ಹೇಳ್ತಾರೆ ಅಂದರೆ, ಬರಿಗಾಲಲ್ಲಿ ನಡಿಬೇಕು, ನಾವು ಭೂಮಿ ಜೊತೆಲಿ ಟಚ್ಚಲ್ಲಿ ಇರಬೇಕು, ಭೂಮಿ ಮೇಲೆ ವಾಕ್ ಮಾಡಬೇಕು ಅಥವಾ ಬರಿಗಾಲಲ್ಲಿ ನಡಿಬೇಕು. ಅವಾಗ ಏನಾಗುತ್ತೆ, ಒಂದು ಮೇನ್ ಅಂದರೆ ನಮ್ಮಲ್ಲಿ ಏನು ಆರ್ಗನ್ಸ್ ಇದೆ ಅವೆಲ್ಲ ಎಂಡ್ ಪಾಯಿಂಟ್ಸು ದೇವರು ಮತ್ತು ಕೈಯಲ್ಲಿ ಮತ್ತು ಕಾಲು ಕೊಟ್ಟಿದ್ದಾನೆ, ಕ್ಲಾಪ್ಸ್ ಬಿಟ್ಟಿರಿ ಅಂತ ಹೇಳ್ತಾರೆ. ಆಮೇಲೆ ಇಲ್ಲ ಅಂದರೆ ವಾಕ್ ಮಾಡಿ ಅಂತ ಹೇಳ್ತಾರೆ. ಈ ವಾಕ್ ಮಾಡೋದು ಏನಾಗುತ್ತೆ, ನಮ್ಮಲ್ಲಿ ಎಲ್ಲ ನರ್ವ್ಸ್ಗಳು ಆ್ಯಕ್ಟಿವೇಟ್ ಆಗ್ತವೆ. ಆ ನರ್ವ್ಸ್ ಯಾವುದ್ಯಾವಪ್ಪ ಅಂದರೆ ನಮ್ಗೆ ಏನು ಮೇನ್ ಆರ್ಗನ್ಸ್ ಇದೆ, ಲೈಕ್ ಹಾರ್ಟು, ಲಂಗ್ಸು, ಕಿಡ್ನಿ, ಇಂಟೆಸ್ಟೈನ್, ಈ ಥರ ಇಂಪಾರ್ಟೆಂಟ್ ಆರ್ಗನ್ಸ್ ಇದೆ, ಅವೆಲ್ಲ ಫುಲ್ ಆ್ಯಕ್ಟಿವೇಟ್ ಆಗ್ತವೆ. ನಾರ್ಮಲಿ ಅವಕ್ಕೆ ಎಕ್ಸಸೈಸ್ ಡೈರೆಕ್ಟಾಗಿ ಸಿಗೋಲ್ಲ, ಇಂಡೈರೆಕ್ಟಾಗಿ ಈ ರೂಪದಲ್ಲಿ ಅದಕ್ಕೆ ಎಕ್ಸಸೈಸ್ ಆಗುತ್ತೆ. ಅವು ಆ್ಯಕ್ಟಿವೇಟ್ ಆಗೋದ್ರಿಂದ ಅವು ಹೆಲ್ದಿಯಾಗಿರ್ತವೆ. ಯಾವಾಗ ಎಷ್ಟು ಚೆನ್ನಾಗಿ ಹೆಲ್ದಿ ಇತ್ತೋ ಅಷ್ಟು ಚೆನ್ನಾಗಿ ನಾವು ಆರೋಗ್ಯ ಮೇಂಟೈನ್ ಮಾಡ್ಕೋಬೋದು. ಮುಖ್ಯ ಕಾರಣ ಅಂದರೆ ಇದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಈ ಮಷೀನು. ಎರಡನೇದಾಗಿ ಸ್ಲೀಪ್. ನಿಮಗೆ ಇದರಲ್ಲಿ ನೀವು ಮೆಸೇಜ್ ಥೆರಪಿ ನೀವು ತೊಗೊಂಡ್ರೆ ಒಂದು 10 ಮಿನಿಟ್ಸ್ ತೊಗೊಂಡ್ರೆ ಸಾಕು, ಡೈಲಿ ಒಳ್ಳೆ ನಿದ್ದೆ ಬರುತ್ತೆ. ಜನರು ಈ ಕಾಲದಲ್ಲಿ ನೀವು ನೋಡಿರ್ಬೋದು, ಭಾಳಷ್ಟು ಜನರು ಯಾವುದೋ ಒಂದು ಕಾರಣಕ್ಕೆ ನಿದ್ದೆ ಮಾಡ್ತಾಯಿಲ್ಲ. ಯಾವ ಟೆನ್ಷನ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಅವರು ಬೇರೆ ಬೇರೆ ಕಾರಣ ಇರ್ಬೋದು, ಫೈನಾನ್ಸ್ ಇರ್ಬೋದು, ಏನೊಂದು ಇರ್ಬೋದು. ಬಟ್ ಈ ಒಂದು ಹೆಲ್ದಿ ಒಂದು ಏನು ಮಷೀನ್ ಇದೆ ನಿಮಗೆ ಒಳ್ಳೆ ನಿದ್ರೆ ಕೊಡುತ್ತೆ. ಪ್ಲಸ್ ನೀವು ಒಳ್ಳೆ ಆಕ್ಸಿಜನ್ ಲೆವೆಲಲ್ಲಿ ಜೀವನ ಮಾಡಿದ್ರೆ ನಿಮಗೆ ಓವರಾಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಈಗ ಓವರಾಲ್ ಹೇಳಬೇಕಂದ್ರೆ ಒಂದು ಟೋಟಲ್ ಆಗಿ ಅಂದರೆ ಎಲ್ಲರಿಗೂ ಯಾವುದೋ ಒಂದು ರೋಗ ರುಜಿನಗಳಿಗೆ ಜನರು ಬರ್ತಾ ಇದ್ದಾರೆ. ಇದು ನೀವು ಉಪಯೋಗ ಮಾಡೋದ್ರಿಂದ ಇದನ್ನು ಕಡಿಮೆ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ, ಹೆಚ್ಚಿಗೆ ಬೆನಿಫಿಟ್ ಕೊಡುತ್ತೆ. ಬಟ್ ಈಗ ಇನ್ನೊಂದು ಹೇಳ್ತಾರೆ ಕೆಲವರು, ನಾನು ಹೆಂಗಪ್ಪ ನನಗೇನು ಬರಲ್ಲ, ನನಗೇನಾಗಲ್ಲ, ನಾನು ಚೆನ್ನಾಗಿದ್ದೀನಿ, ಹೆಲ್ದಿ ಇದ್ದೀನಿ ಅಂತ ಹೇಳ್ತಾರೆ. ಬಟ್ ನಾನು ಹೇಳೋದು ಇಲ್ಲಿ ಇದ್ರ ಮುಖಾಂತರ ಏನಪ್ಪ ಅಂದರೆ, ಈ ಮುಖಾಂತರ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನಾಳೆ ಯಾವುದು ನಿಮಗೆ ರೋಗ ಬರಲ್ಲ ಅಂತ ಏನು ಗ್ಯಾರಂಟಿ ಇದೆ? ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್ ಹ್ಯಾಸ್ ಚೇಂಜ್ಡ್. ಸೊ ಸೂನರ್ ಆರ್ ಲೇಟರ್ ವಿಲ್ ಗೆಟ್ ದಿ ಡಿಸೀಸ್. ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಈ ಮಷೀನ್ ಹೆಲ್ಪ್ ಮಾಡುತ್ತೆ ಅಂತ ನಾನು ಹೇಳ್ಕೊಳ್ತೀನಿ. ಓಕೆ, ಇನ್ನು ಗೋಪಿನಾಥ್ ರಾಜು ಅವರು ಎಕ್ಸ್ ಕಾರ್ಪೊರೇಟರ್ ಆಗಿದ್ದವರು, ಯಾಕೆ ಫೀಟ್ ವೇದ ವೆಲ್ನೆಸ್ ಕಡೆಗೆ ನಿಮ್ಮ ಒಲವು, ಏನು ಕಾರಣ, ಏನು ಪ್ರೇರೇಪಣೆ ನೀಡಿತು ಸರ್ ತಮಗೆ? ಈ ಜರ್ನಿ ಹೇಗೆ ಸಾಗ್ತಾ ಬಂತು? ನಮಗೆ ಫೀಟ್ ವೇದ ವೆಲ್ನೆಸ್ಗೆ ನಾನು ಬರಲಿಕ್ಕೆ ಮುಖ್ಯ ಕಾರಣ ಅಂತಂದರೆ, ಮಂಜುನಾಥ್ ಅವರ ಜೊತೆ ನಾನು ಇದ್ದಾಗ ಅವರು ಮಾಡ್ತಾ ಇದ್ದಂಥ ಒಂದು ಸೇವೆಯಲ್ಲಿ ಇದು ಜನಗಳಿಗೆ ಉಪಯೋಗ ಆಗ್ತಂಥ ವಿಚಾರ. ನಾವು ರಾಜಕಾರಣಿಗಳಾಗಿ ನಾವು ಜನಗಳಿಗೆ ಹತ್ರದಲ್ಲಿರ್ತೀವಿ, ಅವ್ರಿಗೆ ಆರೋಗ್ಯವನ್ನು ಕೊಡ್ಬೋದು ಅನ್ನೋ ಉದ್ದೇಶ ಇತ್ತು. ಜನಗಳಿಗೆ ಇವಾಗ ದುಡ್ಡು ಮತ್ತೊಂದು ಕೊಡ್ತಾ ಇದ್ರೆ ಅವ್ರು ಮರ್ತು ಬಿಡ್ತಾರೆ. ಆಗಲೇ ನಾವು ನಮ್ಮ ಕ್ಷೇತ್ರ ಜನ ಆಗಿರ್ಬೋದು, ಅವ್ರಿಗೆ ಆರೋಗ್ಯ ಕೊಡಬೇಕಾದ್ರೆ ನಾವು ಈ ಫೀಟ್ ವೇದ ವೆಲ್ನೆಸ್ನ ಕರ್ಕೊಂಬಂದಾಗ ಅವರಿಲ್ಲ ಒಂದು ಥೆರಪಿ ತೊಗೊಳ್ತಾರೆ. 1 ಸರಿ 2 ಸರಿ ತೊಗೊಂಡಾಗ ಅವ್ರಿಗೆ ಆರೋಗ್ಯದಲ್ಲಿ ಸುಧಾರಣೆ ಕಂಡಾಗ ಅವರು ಆಟೋಮೆಟಿಕ್ಕಾಗಿ ನಮ್ಮ ಒಂದು ಇದಕ್ಕೆ ಬರ್ತಾರೆ, ಅವ್ರಿಗೆ ನಾವು ಸಹಾಯ ಮಾಡ್ದಂಗೆ ಆಗ್ತದೆ. ಈ ಮೂಲಕ ಸೋಷಿಯಲ್ ಸರ್ವಿಸ್ ಅಲ್ಲಿ ತೊಡಗಿಸ್ಕೊಂಡ್ರಿ ಅಂತ ಹೇಳ್ತೀರಿ. ಎಸ್ ಮಂಜುನಾಥ್ ಸರ್, ಕಡೆಯದಾಗಿ ನಿಮ್ಮ ಲಾಸ್ಟ್ ವರ್ಡ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಜನರಿಗೆ? ಹಾಗೆ ಉದ್ಯಮ ಕ್ಷೇತ್ರಕ್ಕೆ ಕಾಲಿಡಬೇಕು ಅನ್ನೋರಿಗೆ ಅಷ್ಟು ಈಸಿ ಇದೆಯಾ, ಸುಲಭ ಇದೆಯಾ? ಯಾಕಂದ್ರೆ ಇವಾಗ ನೀವು 2019 ಇಂದ 24 ಆಲ್ಮೋಸ್ಟ್ ಸಾಕಷ್ಟು ಬ್ರಾಂಚ್ಗಳು, ಹೊರ ದೇಶಗಳಲ್ಲೂ ಕೂಡ ಬ್ರಾಂಚಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ಈ ಒಂದು ಗೆಲುವಿನ ಗುಟ್ಟಿನ ಕುರಿತಾಗಿ ಸಣ್ಣ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ನೋಡುವ ವೀಕ್ಷಕರಿಗೆ ಏನು ಹೇಳ್ತೀರಿ? ಗೆಲುವಿನ ಗುಟ್ಟು ಅನ್ನೋಕ್ಕಿಂತಲೂ ಇಲ್ಲಿ ಬಂದೇ ಅಂದರೆ ನೆವರ್ ಗಿವ್ ಅಪ್ ಅಷ್ಟೇ. ಯಾವತ್ತು ಈಗ ನಮ್ಮದು ಇಟ್ಸ್ ಜರ್ನಿ, ಸಕ್ಸಸ್ ಜರ್ನಿ ವಾಸ್ ನಾಟ್ ಅ ಸ್ಮೂತ್. ಯಾವ ಸೀನ್ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀವಿ, ಬಟ್ ಯಾವತ್ತೂ ಬಿಟ್ಟಿರಲಿಲ್ಲ. ಹೊಸದಾಗಿ ಅಂದರೆ ಹಳೆ ಒಂದೇ ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡಿಲ್ಲ, ಬಟ್ ನೀವು ತಪ್ಪುಗಳನ್ನ ಮಾಡಿದ್ದೀವಿ. ಸೊ ಅದನ್ನೇ ನಾನು ಹೇಳೋದು. ಸೊ ಏನು ನಾವು ತಪ್ಪು ಮಾಡಿರ್ತೀವಿ ಅದನ್ನು ಜಸ್ಟ್ ನಾನೀಗ ಬರೋ ಹೊಸ ಉದ್ಯಮಿಗಳಿಗೆ ಒಂದು ಹೇಳ್ಬೋದು, ಇಟ್ಸ್ ಮೈ ಪರ್ಸ್ನಲ್ ಇದು.
ವಿ ಫೇಲ್ ನಾನು ಯಾಕೆ ಫೇಲ್ ಮಾಡಿದೆ ಅಂತ ಅದ್ರಲ್ಲಿ ನಾನು ಒಂದು 10 ಪಾಯಿಂಟ್ಸ್ ಬರೆದಿಟ್ಟಿರ್ತೀನಿ, ಈಗಲೂ ನಮ್ಮ ಮನೇಲಿದೆ. ಬೆಳಗ್ಗೆ ಎದ್ದು ಬರುವಾಗ ಅಲ್ಲಿ ಸಿ ಇದನ್ನ ನಾನು ಮತ್ತೆ ರಿಪೀಟ್ ಮಾಡಲ್ಲ. ಐ ವಿಲ್ ರೀಡ್ ಆಲ್ ಹೊಸ ತಪ್ಪು ಮಾಡೋಣ. ಸಿ ತಪ್ಪು ಇಸ್ ಬೌಂಡ್ ಟು ಹ್ಯಾಪನ್, ವಿ ಹ್ಯಾವ್ ಟು ಮೇಕ್ ದ ಮಿಸ್ಟೇಕ್ಸ್, ಇಲ್ಲಾಂದ್ರೆ ನಮ್ಗೆ ಕಲಿಯೋಕ್ಕಾಗಲ್ಲ. ಸೊ ಅದರಲ್ಲಿ ನಾವು ಅಟ್ಲೀಸ್ಟ್ ರಿಪೀಟ್ ಮಾಡಲ್ಲ ಆ ಥರ ಅಂತ. ಸೊ ಇನ್ನು ಮುದ್ನಿದ್ದು ಏನು ಹೇಳ್ಬೇಕಂದ್ರೆ, ಇವಾಗ ನಮ್ದು ಫೀಟ್ ವೇದ ಬಗ್ಗೆ ಹೇಳೋದಾದ್ರೆ, ವಿ ವಾಂಟ್ ಟು ಟೇಕ್ ಅವರ್ ಇಂಡಿಯನ್ ಟ್ರೆಡಿಷನ್ ಟು ಗ್ಲೋಬಲಿ. ಎಲ್ಲರೂ ಬೇರೆ ದೇಶಕ್ಕೆ ಹೋಗಿ ಇಲ್ಲಿ ಬರ್ತಾರೆ. ಸೊ ನಮ್ದು ಇಲ್ಲಿ ನಮ್ಮ ಟ್ರೆಡಿಷನ್ ಅನ್ನ ಇಡೀ ಜಗತ್ತಿಗೆ ತಿಳಿಸಿ, ನಮ್ಮ ವೈದ್ಯಕೀಯ ವಿಧಾನ, ನಮ್ಮ ಚಿಕಿತ್ಸಾ ಪದ್ಧತಿಗಳು, ಯಾವುದೇ ಮೆಡಿಸಿನ್ಸ್ ಇಲ್ಲದೆ ತಗೊಳ್ಳೋದಂತಂದ್ರೆ, ಈಗ ಯುರೋಪಿಯನ್ ಪೀಪಲ್ ಆರ್ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ಇಂಡಿಯನ್ ಟ್ರೆಡಿಷನ್ಸ್. ಸೊ ಮೆಜಾರಿಟಿ ಪೀಪಲ್ಗೆ ಇವಾಗ ಏನು ಇಂಟೆಕ್ ತಗೋಬೇಕಾಗಿಲ್ಲ. ಸೊ ಈಗ ಬೀಯಿಂಗ್ ನಾನು ಯುರೋಪಲ್ಲೇ ಜಾಸ್ತಿ 10 years ಇದ್ದಿದ್ದರಿಂದ ನನಗೆ ಗೊತ್ತು ಅಲ್ಲಿ ಮೆಂಟಾಲಿಟಿ ಹೇಗಿದೆ ಅಂತ. ಸೊ ನನ್ನ ಪ್ರಾಡಕ್ಟನ್ನು ನಾನು ಎಲ್ಲ ದೇಶಕ್ಕೆ ತಲುಪಿಸಿ ಅವ್ರಿಗೂ ಒಂದು ಆರೋಗ್ಯ ಕೊಡೋಣ. ಬಟ್ ರೂಟ್ ನಮ್ಮದೇ, ನಮ್ಮ ದೇಶದ್ದೇ, ನಮ್ಮ ಕರ್ನಾಟಕದ್ದೇ ಆಗಿರಬೇಕು. ಇದೊಂದು ಕರ್ನಾಟಕದ ಕಂಪ್ನಿ. ಥ್ಯಾಂಕ್ ಯು. ಸೊ ಇದನ್ನ ಒಂದು ಬೇರೆ ಕಡೆ ತೊಗೊಂಡೋಗೋಣ ಅಂತ ಇದ್ದೀವಿ. ಅದು ಅಲ್ಲದೆ ಇವಾಗ ಬೆಂಗಳೂರಲ್ಲಿ ಒಂದು 248 ವಾರ್ಡ್ಸ್ ಇದೆ. ಪ್ರತಿ ವಾರ್ಡ್ಗೆ ಒಂದೊಂದು ಸೆಂಟರ್ ಮಾಡ್ತಾ ಇದ್ದೀವಿ, ದೊಡ್ಡದಾಗಿ ನಮ್ಮದೇ ಫ್ರಾಂಚೈಸು. ಇಫ್ ಎನಿಬಡಿ ಇಂಟ್ರೆಸ್ಟೆಡ್ ಅಂತಂದರೆ ನಮ್ಮ ಆಫೀಸಿಗೆ ಕನೆಕ್ಟ್ ಮಾಡಿಕೊಂಡು ನಮ್ದು ನೋಡ್ಕೋಬಹುದು. ಅದು ಬಿಟ್ಟು ಅಕ್ರಾಸ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ. ಅದಕ್ಕೂ ಯಾರಾದರೂ ಆ್ಯಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿ ಬರ್ತೀವಿ ಅಂದರೆ ನಮ್ದು ಎಂಡ್ ಟು ಎಂಡ್ ಸಪೋರ್ಟ್ಸ್ ಇರುತ್ತೆ, ಟೆಕ್ನಿಕಲ್ ಸಪೋರ್ಟ್ಸ್ ಇರುತ್ತೆ, ನಮ್ಮ ಬ್ರ್ಯಾಂಡ್ ಮಾಡೆಲ್ಸ್ ಎಲ್ಲ ಇದ್ದಾರೆ. ಎವ್ರಿವೇರ್ ದ ಟೆಕ್ನಿಕಲ್ ಆ್ಯಂಡ್ ಮಾರ್ಕೆಟಿಂಗ್ ಸಪೋರ್ಟ್ ವಿಲ್ ಬಿ ದೇರ್. ಇಲ್ಲಿ ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ ಆದಾಯನೂ ಗಳಿಸಿ ಆರೋಗ್ಯನ ಉಳಿಸ್ಕೊಳ್ಳಿ. ಸೊ ಇದು ಒಂಥರ ಹೆಲ್ತ್ ಆ್ಯಂಡ್ ವೆಲ್ತ್ ಕಾನ್ಸೆಪ್ಟು. ಕರೆಕ್ಟ್. ಸೊ ಎಲ್ಲರಿಗೂ ನಾವು ದುಡಿತೀವಿ, ಪ್ಲಸ್ ಜನರಿಗೆ ಒಳ್ಳೆಯ ಒಂದು ಆರೋಗ್ಯ ಕೊಡ್ತೀವಿ ಅನ್ನೋ ಅದು ಧನ್ಯತಾ ಮನೋಭಾವ ಅಥವಾ ತೃಪ್ತಿ ಇರುತ್ತಲ್ಲ, ಅದು ಮನಸ್ಸಲ್ಲಿರುತ್ತೆ. ಸೊ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಎನ್ಕರೇಜಿಂಗ್ ಅಸ್ for giving in such a great opportunity and giving that this award, and this means a lot. So definitely idanne ನಾವು ಒಂಥರ ಕೀ ಮೈಲ್ಸ್ಟೋನ್ ಆಗಿ ತಗೊಂಡು ಇನ್ನೂ ಎತ್ತರಕ್ಕೆ ಬೆಳಿತೀವಿ. ಕರೆಕ್ಟ್. ಸೊ ಥ್ಯಾಂಕ್ ಯು ವೆರಿ ಮಚ್, ಆ್ಯಂಡ್ ಆಲ್ಸೋ ಥ್ಯಾಂಕ್ಸ್ ಮಿಸ್ಟರ್ ಗೋಪಿನಾಥ್ ಸರ್, ಬಿಕಾಸ್ ಅವ್ರು ಎಲ್ಲದಕ್ಕೂ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಆಲ್ಮೋಸ್ಟ್ 1 year ಇಂದ. ಸೊ ಏನೇ ಸಣ್ಣ ಪುಟ್ಟ ಏನೇ ಬೇಕಂತಂದ್ರೂ ಹಿ ವಿಲ್ ಬಿ ಆಲ್ವೇಸ್ ಅವೈಲೇಬಲ್. ಆ್ಯಂಡ್ ಪಂಡ್ರಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ವಿ ಆರ್ ಯುಟಿಲೈಸಿಂಗ್ ಇಟ್. ಸೊ ಡೆಫಿನೆಟ್ಲಿ ಆಲ್ ಇಟ್ಸ್ ಅನ್ ಟೀಮ್ ವರ್ಕ್. ನಾನು ಒಬ್ಬನೇ ಎಲ್ಲ ಮಾಡ್ತೀನಿ ಅಂತ ಆಗಲ್ಲ. ಐ ಸೇ ಇಟ್ಸ್ ಅ ಟೀಮ್ ವರ್ಕ್ and I dedicate to all my team. ಇನ್ನು ನಮ್ಮ ವಿಸ್ತಾರ ತಂಡದ ವತಿಯಿಂದಲೂ ಕೂಡ ಫೀಟ್ ವೇದ ವೆಲ್ನೆಸ್ಗೆ ಶುಭ ಹಾರೈಕೆಗಳು. ಇನ್ನಷ್ಟು ಹೆಚ್ಚೆಚ್ಚಿನ ಫ್ರಾಂಚೈಸಿಗಳಾಗಲಿ, ಜಗತ್ತಿನೆಲ್ಲೆಡೆ ಪಸರಿಸಲಿ ಈ ಒಂದು ಆರೋಗ್ಯದ ಕಾಳಜಿ ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮೂವರಿಗೂ ಕೂಡ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.